हेलो स्ನೇಹಿತರೆ, ವೆಲ್ಕಮ್ ಟು ಕಿರಿಕ್ ಟೆಕ್. ಸೊ ಇವತ್ತಿನ ಲೆಟ್ಸ್ ಸಿ ಇನ್ಸೈಡ್ ನ ಈ ಎಪಿಸೋಡ್ ನಲ್ಲಿ ನೋಡೋಣ ಒಂದು ಸ್ಮಾರ್ಟ್ ಫೋನ್ ಕ್ಯಾಮರಾದ ಒಳಗಡೆ ಏನೆಲ್ಲ ಇರುತ್ತೆ ಅಂತ. ಸೊ ಇದೊಂದು ಸಣ್ಣ ಪಾರ್ಟ್ ಸ್ನೇಹಿತರೆ, ಇದರಲ್ಲಿ ಕಲಿಲಿಕ್ಕೆ ತುಂಬಾ ಇದೆ. ಸೊ ಅದಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಕಿರಿಕ್ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ರೆಡ್ ಬಟನ್ ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಬೆಲ್ ನೋಟಿಫಿಕೇಶನ್ ಆನ್ ಮಾಡೋದನ್ನ ಮರಿಬೇಡಿ. ಸೊ ಬನ್ನಿ ನೋಡೋಣ ಸ್ನೇಹಿತರೆ, ಈ ಒಂದು ಸ್ಮಾರ್ಟ್ ಫೋನ್ ಕ್ಯಾಮರಾದ ಒಳಗಡೆ ಏನೆಲ್ಲ ಇರುತ್ತೆ ಅಂತ. ಸೊ ಲೆಟ್ಸ್ ಸ್ಟಾರ್ಟ್. 1 2 3 4 5 6 7 ಹಲೋ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ತಾ ಇದ್ದೀವಿ ಈ ಒಂದು ಸ್ಮಾರ್ಟ್ ಫೋನ್ ನ ಕ್ಯಾಮರಾದ ಒಳಗಡೆ ಏನಿದೆ ಅಂತ. ಸೊ ಅದಕ್ಕೂ ಮುಂಚೆ ಈ ಒಂದು ಸ್ಮಾರ್ಟ್ ಫೋನ್ ನಾನು ವಿಡಿಯೋ ಮಾಡಿದ್ದೀನಿ, ಈ ಸ್ಮಾರ್ಟ್ ಫೋನ್ ನ ಒಳಗಡೆ ಏನೆಲ್ಲ ಇರುತ್ತೆ ಅಂತ. ಆ ವಿಡಿಯೋ ನೀವು ನೋಡಿಲ್ಲ ಅಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಅದೇ ರೀತಿ ಐ ಬಟನ್ ನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಸೊ ನೋಡಬಹುದು. ಬನ್ನಿ ನೋಡೋಣ ಸ್ನೇಹಿತರೆ, ಈ ಒಂದು ಸ್ಮಾರ್ಟ್ ಫೋನ್ ಕ್ಯಾಮರಾದ ಒಳಗಡೆ ಏನೆಲ್ಲ ಇರುತ್ತೆ ಅಂತ. ಮೊದಲನೇದಾಗಿ ಈ ಕ್ಯಾಮರಾ ಮಾಡೆಲ್ ನ ತೆಗಿತೀನಿ. ಸೊ ಇಲ್ಲಿ ನೋಡಬಹುದು ಸ್ನೇಹಿತರೆ, ಇದೊಂದು ಕನೆಕ್ಟರ್ ನ ಮುಖಾಂತರ ಈ ಕ್ಯಾಮರಾ ಕನೆಕ್ಟ್ ಆಗಿರುತ್ತೆ. ಇದೊಂದು ರಿಯರ್ ಕ್ಯಾಮರಾ, ಅದೇ ರೀತಿ ಒಂದು ಫ್ರಂಟ್ ಕ್ಯಾಮರಾ ಕೂಡ ಇದೆ 5 ಮೆಗಾ ಪಿಕ್ಸೆಲ್. ಅದನ್ನ ಕೂಡ ರಿಮೂವ್ ಮಾಡ್ತೀನಿ. ಸೊ ಬನ್ನಿ ಸ್ನೇಹಿತರೆ, ಇದನ್ನ ಸೈಡ್ ಅಲ್ಲಿ ಇಡ್ತೀನಿ. ಸೊ ಅದರ ಯೂಸ್ ಇಲ್ಲ. ಸೊ ನಾವು ಇವತ್ತು ನೋಡಬೇಕಾಗಿರೋ ಒಂದು ವಿಷಯ ಅಂದ್ರೆ ಈ ಕ್ಯಾಮರಾದ ಮಾಡೆಲ್ ಒಳಗಡೆ ಏನಿರುತ್ತೆ ಅಂತ. ಸೊ ಬನ್ನಿ ನೋಡೋಣ ಸ್ನೇಹಿತರೆ, ಇದೊಂದು 5 ಮೆಗಾ ಪಿಕ್ಸೆಲ್ ಫಿಕ್ಸ್ಡ್ ಫೋಕಸ್ ಕ್ಯಾಮರಾ. ಇದರಲ್ಲಿ ಏನೂ ಇರಲ್ಲ, ಒಂದು ಲೆನ್ಸ್ ಇರುತ್ತೆ, ಅದೇ ರೀತಿ ಕೆಳಗಡೆ ಒಂದು ಸೆನ್ಸರ್ ಇರುತ್ತೆ. ಇದನ್ನು ಓಪನ್ ಮಾಡೋದ್ರಿಂದ ಯಾವುದೇ ಯೂಸ್ ಇಲ್ಲ. ಸೊ ನಾವು ಇದೊಂದು ಆಟೋ ಫೋಕಸ್ ಕ್ಯಾಮರಾ ಸ್ನೇಹಿತರೆ. ಈ ಒಂದು ಆಟೋ ಫೋಕಸ್ ಕ್ಯಾಮರಾದಲ್ಲಿ ಏನಿರುತ್ತೆ ಅಂತ ನೋಡೋಣ. ಬನ್ನಿ ಸ್ನೇಹಿತರೆ, ಮೊದಲನೇದಾಗಿ ಈ ಕ್ಯಾಮರಾನ ನಾವು ಓಪನ್ ಮಾಡಬೇಕು ಅಂತ ಅಂದ್ರೆ, ಸೊ ನಾವು ಇಲ್ಲಿ ಹತ್ತಿರದಿಂದ ನೋಡಬಹುದು 2 ಶೋಲ್ಡರಿಂಗ್ ಪ್ಯಾಡ್ಗಳಿವೆ. ಇದನ್ನ ನೀವು ಡಿಸೋಲ್ಡರ್ ಕೂಡ ಮಾಡಬಹುದು, ಅದೇ ರೀತಿ ಯಾವುದೇ ಒಂದು ಶಾರ್ಪ್ ನೈಫ್ ಇಂದ ಇದನ್ನ ಕಟ್ ಕೂಡ ಮಾಡಬಹುದು. ಸೊ ನಾ ಇದನ್ನ ಡಿಸೋಲ್ಡರ್ ಮಾಡಿ ತೆಗಿತೀನಿ. ಸೊ ನೀವು ಇಲ್ಲಿ ನೋಡಬಹುದು ಸ್ನೇಹಿತರೆ, ಇದರಲ್ಲಿ ಈ ಒಂದು ಪಾರ್ಟ್ ನಾನು ಡಿಸೋಲ್ಡರ್ ಮಾಡಿದ್ದೀನಿ. ಇದರಲ್ಲಿ ಕಾಮನ್ ಆಗಿ 2 ಪಾರ್ಟ್ ಇರುತ್ತೆ. ಇದು ಮೇಲ್ಗಡೆದು ಆಪ್ಟಿಕಲ್ ಪಾರ್ಟ್, ಅಂದ್ರೆ ನಿಮ್ಮ ಲೆನ್ಸ್ ಎಲ್ಲ ಈ ಒಂದು ಮೇಲ್ಗಡೆ ಪಾರ್ಟ್ ಅಲ್ಲಿ ಇರುತ್ತೆ. ಅದೇ ರೀತಿ ಈ ಒಂದು ಕೆಳಗಿನ ಪಾರ್ಟ್ ಅಲ್ಲಿ ಕಂಪ್ಲೀಟ್ ಆದ ಸೆನ್ಸರ್ ಇರುತ್ತೆ, ಎಲೆಕ್ಟ್ರಾನಿಕ್ಸ್ ಇರುತ್ತೆ. ಇದೊಂದು ಆಪ್ಟಿಕಲ್ ಪಾರ್ಟ್. ಸೊ ಇದೊಂದು ಫಿಕ್ಸ್ಡ್ ಫೋಕಸ್ ಅಲ್ಲ ಸ್ನೇಹಿತರೆ, ಇದೊಂದು ಆಟೋ ಫೋಕಸ್ ಕ್ಯಾಮ್ರಾ. ನೀವು ಎಲ್ಲಿ ಫೋಕಸ್ ಮಾಡ್ತೀರಾ ಅಲ್ಲಿ ಫೋಕಸ್ ಆಗುತ್ತೆ. ಆದ್ರಿಂದ ಈ ಲೆನ್ಸ್ ತುಂಬಾ ಲೂಸ್ ಇದೆ, ನೋಡಬಹುದು ಶೇಕಿಂಗ್ ಆಗ್ತಾ ಇದೆ. ಸೊ ಬನ್ನಿ ಸ್ನೇಹಿತರೆ ನೋಡೋಣ, ಇದೊಂದು ಸೆನ್ಸರ್ ನ ಓಪನ್ ಮಾಡಿದ್ರೆ ಏನಿರುತ್ತೆ ಅಂತ. ಸೊ ನೀವು ಇಲ್ಲಿ ನೋಡಬಹುದು ಸ್ನೇಹಿತರೆ, ನಾನು ಇದನ್ನ ಬ್ಯಾಕ್ ಇಂದ ಡಿಸೋಲ್ಡರ್ ಮಾಡಿದ್ದೀನಿ. ಸೊ ಈ ಸೆನ್ಸರ್ ನ ನೀವು ನೋಡಬಹುದು ಸ್ನೇಹಿತರೆ, ನಿಮಗೆ ಕಾಣ್ತಾ ಇದೆ. ಇದರಲ್ಲಿ ಒಂದು ಸ್ಕ್ವೇರ್ ಶೇಪ್ ಸೆನ್ಸರ್ ಕಾಣ್ತಾ ಇದೆ ಸ್ನೇಹಿತರೆ. ನೀವು ನಿಮ್ಮ ಕ್ಯಾಮೆರಾಗಳಲ್ಲಿ 16 MP 12 MP 20 MP ಅಂತೆಲ್ಲ ಹೇಳ್ತೀರಾ. ಈ MP ಅಂದ್ರೆ ಇದೆ ಸ್ನೇಹಿತರೆ. ಈ ಒಂದು ಕ್ಯಾಮರಾದಲ್ಲಿ ಇದೊಂದು 8 MP ಕ್ಯಾಮರಾ. ನೀವು ನಂಬಲ್ಲ ಸ್ನೇಹಿತರೆ, ಈ ಒಂದು ಸೆನ್ಸರ್ ನಲ್ಲಿ 80 ಮಿಲಿಯನ್ ಪಿಕ್ಸೆಲ್ ಗಳಿವೆ. ಅಂದ್ರೆ ಇದೊಂದು ಸ್ಕ್ವೇರ್ ಆಗಿ ಕಾಣ್ತಾ ಇದೆಯಲ್ಲ, ಅದೊಂದು ಸೆನ್ಸರ್ ಸ್ನೇಹಿತರೆ. ಸೆನ್ಸರ್ ನಲ್ಲಿ 80 ಮಿಲಿಯನ್ ಪಿಕ್ಸೆಲ್ ಗಳಿವೆ, ಯಾಕಂದ್ರೆ ಇದೊಂದು 8 MP ಕ್ಯಾಮರಾ. ಸೊ ಇದು ಕಂಪ್ಲೀಟ್ ಆದ ಎಲೆಕ್ಟ್ರಾನಿಕ್ಸ್ ಪಾರ್ಟ್ ಸ್ನೇಹಿತರೆ. ನಿಮ್ಮ ಸೆನ್ಸರ್ ಸೈಜ್ ಇಷ್ಟೇ ಸಣ್ಣದಿರುತ್ತೆ ಎಲ್ಲ ಕ್ಯಾಮರಾಗಳಲ್ಲಿ ಕಾಮನ್ ಆಗಿ. ನೀವು ಅದನ್ನ 20 MP ಮಾಡಿದ್ರು ಕೂಡ ಇದರಲ್ಲೇ ಅಷ್ಟು ಪಿಕ್ಸೆಲ್ಗಳು ಕೂಡ ನಿಮ್ಮ ಈ ಸೆನ್ಸರ್ ನಲ್ಲಿ ಅಳವಡಿಸಲಾಗಿರುತ್ತೆ. ಆದ್ರಿಂದ ಕೆಲವೊಮ್ಮೆ ನಿಮ್ಮ ಪಿಕ್ಸೆಲ್ಗಳು MP ಅಂದ್ರೆ ನಿಮ್ಮ ಕ್ಯಾಮರಾದ MP ಜಾಸ್ತಿ ಇದ್ದಾಗ ಕೂಡ ನಿಮ್ಮ ಕ್ಯಾಮರಾ ಒಂದು ಒಳ್ಳೆ ಇಮೇಜ್ ಅನ್ನ ಕ್ಯಾಪ್ಚರ್ ಮಾಡಲ್ಲ. ಯಾಕಂದ್ರೆ ಇದರಲ್ಲಿ ಸೆನ್ಸರ್ ಕ್ವಾಲಿಟಿ ಕೂಡ ಡಿಪೆಂಡ್ ಆಗಿರುತ್ತೆ ಸ್ನೇಹಿತರೆ. ಇದರಲ್ಲಿ ಸೋನಿ ಸೆನ್ಸರ್ ಬರುತ್ತೆ, ಅದೇ ರೀತಿ ಚೀಪ್ ಸೆನ್ಸರ್ಗಳು ಬರುತ್ತೆ. ಇದರಲ್ಲಿ CCD ಮತ್ತೆ CMOS ಅಂತ 2 ಸೆನ್ಸರ್ ಇರುತ್ತೆ. ಇದರಲ್ಲಿ ಕಾಮನ್ ಆಗಿ CCD ಯೂಸ್ ಮಾಡ್ತಾರೆ, ಕೆಲವೊಂದರಲ್ಲಿ CMOS ಕೂಡ ಯೂಸ್ ಮಾಡ್ತಾರೆ. ಸೊ ಇದರಲ್ಲಿ ಕೆಲವೊಂದು ಕೆಪಾಸಿಟರ್ಗಳಿವೆ. ನೀವು ತುಂಬಾ ಹತ್ತಿರದಿಂದ ನೋಡ್ಬೇಕಂದ್ರೆ ನೋಡಬಹುದು ಸ್ನೇಹಿತರೆ, ಇದರಲ್ಲಿ ಒಂದು 2 ಕೆಪಾಸಿಟರ್ಗಳಿವೆ. ಅದೇ ರೀತಿ ಇದೊಂದು ಸೆನ್ಸರ್, ಅದೇ ರೀತಿ ಕೆಲವೊಂದು ಎಲೆಕ್ಟ್ರಾನಿಕ್ಸ್ ಪಾರ್ಟ್ಸ್ ಗಳಿವೆ ಸ್ನೇಹಿತರೆ. ಇದು ಸೆನ್ಸರ್ ಸ್ನೇಹಿತರೆ. ಇದನ್ನ ಬಿಟ್ಟು ಬಂದ್ರೆ ಇದು ಮೇಲ್ಗಡೆ ಇರೋದು ಇದು ಕಂಪ್ಲೀಟ್ ಆದ ಒಂದು ಆಪ್ಟಿಕಲ್ ಪಾರ್ಟ್ ಸ್ನೇಹಿತರೆ. ಬನ್ನಿ ನೋಡೋಣ, ಈ ಒಂದು ಸೆನ್ಸರ್ ನ ಸೈಡ್ ಗಿಟ್ಟು ಈ ಒಂದು ಆಪ್ಟಿಕಲ್ ಪಾರ್ಟ್ ನಲ್ಲಿ ಏನೆಲ್ಲ ಇದೆ ಅಂತ. ಸೊ ಮೊದಲನೇದಾಗಿ ಇದನ್ನ ಕೂಡ 2 ಡಿವೈಡ್ ಮಾಡಬಹುದು ಸ್ನೇಹಿತರೆ. ನೋಡಬಹುದು ಸ್ನೇಹಿತರೆ, ಇದೊಂದು ಲೆನ್ಸ್ ತರ ಒಂದು ಸಪರೇಟ್ ಆಗಿದೆ. ನೀವಿಲ್ಲಿ ನೋಡಬಹುದು, ಇದು ತುಂಬಾ ಶೈನಿಂಗ್ ಆಗಿದೆ ಸ್ನೇಹಿತರೆ. ಇದನ್ನ IR ಫಿಲ್ಟರ್ ಅಂತ ಕರೀತಾರೆ. ಯಾಕಂದ್ರೆ ನಿಮ್ಮ ಕ್ಯಾಮರಾ IR ನ ಸೆನ್ಸ್ ಮಾಡಲ್ಲ. ಅಂದ್ರೆ IR ರೇಡಿಯೇಷನ್ ನಿಮ್ಮ ಕ್ಯಾಮರಾಕ್ಕೆ ಹೊರಗಡೆಯಿಂದ ಬಂದ್ರೆ ಅದನ್ನ ರಿಜೆಕ್ಟ್ ಮಾಡಿ ನಿಮಗೆ ಒಂದು ಕಲರ್ ಇಮೇಜ್ ನ ಕೊಡೋ ಒಂದು ಕೆಲಸನ ಈ ಒಂದು
ಫಿಲ್ಟರ್ ಮಾಡುತ್ತೆ. ಇದೊಂದು IR ಫಿಲ್ಟರ್ ಸ್ನೇಹಿತರೆ. ಇದನ್ನ ತೆಗೆಯೋದ್ರಿಂದ ನಿಮ್ಮ ಕ್ಯಾಮರಾದಲ್ಲಿ IR ರೇಡಿಯೇಷನ್ ಕೂಡ ಸೆನ್ಸ್ ಮಾಡೋ ಕೆಪಾಬಿಲಿಟಿ ಬರುತ್ತೆ. ಬಟ್ ಇದನ್ನ ತೆಗೆದು ನಿಮ್ಮ ಸ್ಮಾರ್ಟ್ ಫೋನ್ ಕ್ಯಾಮರಾನ ರಿಸೆಂಬಲ್ ಮಾಡೋದು ತುಂಬಾ ಕಷ್ಟ, ಆದ್ರಿಂದ ಇದನ್ನ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ ಸ್ನೇಹಿತರೆ, ಅದಕ್ಕೆ ವೇಟ್ ಮಾಡ್ತಾ ಇರಿ. ಸೊ ಇದೊಂದು IR ಫಿಲ್ಟರ್ ಸ್ನೇಹಿತರೆ. ಇದರಿಂದ ನಿಮ್ಮ ಕ್ಯಾಮರಾದಲ್ಲಿ IR ರೇಡಿಯೇಷನ್ಗಳು ಫಿಲ್ಟರ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದ್ರೆ ಇದೊಂದು ಲೆನ್ಸ್ ಸ್ನೇಹಿತರೆ, ಕೊನೆಯ ಮೇಲ್ಗಡೆ ಇರೋ ಪಾರ್ಟ್. ಇದರಲ್ಲಿ 2 ಕನೆಕ್ಷನ್ಗಳಿವೆ. ಈ ಕನೆಕ್ಷನ್ ಏನು ಅಂತ ಕೇಳಬಹುದು. ಏನಂದ್ರೆ ನಿಮ್ಮ ಕ್ಯಾಮರಾದಲ್ಲಿ ಲೆನ್ಸ್ ಇರುತ್ತೆ. ಸೊ ನೀವು ಇದಕ್ಕೆ ಕರೆಂಟ್ ಕೊಟ್ಟಾಗ ಅಂದ್ರೆ ಎಷ್ಟು ಅಮೌಂಟ್ ಆಫ್ ಕರೆಂಟ್ ಕೊಡ್ತೀರಾ ಅದರ ಮೇಲೆ ಈ ಲೆನ್ಸ್ ಹಿಂದ್ಗಡೆ ಮತ್ತೆ ಮುಂದ್ಗಡೆ ಮೂವ್ ಆಗುತ್ತೆ ಸ್ನೇಹಿತರೆ. ನೀವು ನೋಡಬಹುದು ಇದು ಶೇಕಿಂಗ್ ಆಗ್ತಾ ಇದೆ, ತುಂಬಾ ಸ್ಮಾಲ್ ಅಮೌಂಟ್ ಅಲ್ಲಿ ಶೇಕ್ ಆಗ್ತಾ ಇದೆ, ನಿಮಗೆ ಗೊತ್ತಾಗಲ್ಲ ಅನ್ಸುತ್ತೆ. ಈ ಒಂದು ಶೇಕಿಂಗ್ ಮುಖಾಂತರ ನಿಮ್ಮ ಕ್ಯಾಮರಾ ಫೋಕಸ್ ಮಾಡುತ್ತೆ. ನೀವು ಇಲ್ಲಿ ನೋಡಬಹುದು ನನ್ನ ಈಗ ಈ ಕ್ಯಾಮರಾ ಇದರ ಮೇಲೆ ಫೋಕಸ್ ಮಾಡಿದೆ. ಈ ಒಂದು ಬ್ಯಾಕ್ ಗ್ರೌಂಡ್ ಕಂಪ್ಲೀಟ್ ಆಗಿ ಬ್ಲರ್ ಆಗಿದೆ. ಇದಕ್ಕೆ ಕಾರಣ ಈ ಒಂದು ಕ್ಯಾಮರಾ ಲೆನ್ಸ್ ನ ಮೂವ್ಮೆಂಟ್ ಸ್ನೇಹಿತರೆ. ಅದೇ ರೀತಿ ಇದರಲ್ಲಿ ಯಾವುದೇ ಸ್ಟೆಬಿಲೈಸೇಷನ್ ಕೂಡ ಇಲ್ಲ, ಅಂದ್ರೆ OIS ಅಥವಾ EIS. OIS ಅಂದ್ರೆ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್. ಅಂದ್ರೆ ನೀವು ಬ್ರಾಂಡೆಡ್ ಸ್ಮಾರ್ಟ್ ಫೋನ್ಗಳಲ್ಲಿ ಐಫೋನ್ಗಳೆಲ್ಲ ನೋಡಬಹುದು. ಈ ಒಂದು ಕ್ಯಾಮರಾ ಲೆನ್ಸ್ ಅಂದ್ರೆ ನೀವು ಸ್ಮಾರ್ಟ್ ಫೋನ್ ನ ಯಾವ ಕಡೆಗೆ ಟರ್ನ್ ಮಾಡ್ತಾ ಇದೀರೋ ಅನ್ನೋ ಒಂದು ಡೈರೆಕ್ಷನ್ ಮೇಲೆ ನಿಮ್ಮ ಈ ಸ್ಮಾರ್ಟ್ ಫೋನ್ ನ ಲೆನ್ಸ್ ಕೂಡ ಮೂವ್ ಆಗುತ್ತೆ ಸ್ನೇಹಿತರೆ. ಆ ಒಂದು ವ್ಯವಸ್ಥೆ ಇದರಲ್ಲಿ ಇಲ್ಲ. ಇದೊಂದು ಆಟೋ ಫೋಕಸ್, ಅಂದ್ರೆ ನೀವು ಫೋಕಸ್ ಮಾಡಿದ ಕಡೆ ಫೋಕಸ್ ಆಗುತ್ತೆ ಅಷ್ಟೇ. ಬಟ್ EIS ಕೂಡ ಇದ್ರೂ ಇರಬಹುದು, ಯಾಕಂದ್ರೆ ಅದು ಎಲೆಕ್ಟ್ರಾನಿಕ್ ಇಮೇಜ್ ಸ್ಟೆಬಿಲೈಸೇಷನ್. ಆ ಒಂದು ಸ್ಟೆಬಿಲೈಸೇಷನ್ ನ ಮಾಡೋದು ನಿಮ್ಮ ಸೆನ್ಸರ್ ಸ್ನೇಹಿತರೆ, ಕ್ಯಾಮರಾ ಅಲ್ಲ. ಸೊ ಅದೇ ರೀತಿ ಸ್ನೇಹಿತರೆ ಈ ಒಂದು ಕ್ಯಾಮರಾದ ಮೇಲೆ ಆಪ್ಟಿಕಲ್ ಪಾರ್ಟ್ ನಲ್ಲಿ ಕಾಮನ್ ಆಗಿ 3 to 4 ಲೆನ್ಸ್ ಇರುತ್ತೆ ಸ್ನೇಹಿತರೆ. ಕಾಮನ್ ಆಗಿ ಒಂದ್ ಕಡೆ ಫ್ಲಾಟ್ ಇರುತ್ತೆ, ಒಂದ್ ಕಡೆ ಕಾನ್ವೆಕ್ಸ್ ಇರುತ್ತೆ, ಅಂದ್ರೆ ಹಾಫ್ ಕಾನ್ವೆಕ್ಸ್, ಹಾಫ್ ಕಾನ್ಕೇವ್, ಇದೇ ರೀತಿ ಬೇರೆ ಬೇರೆ ಟೈಪ್ ನ ಲೆನ್ಸ್ ಗಳಿರುತ್ತೆ. ಈ ಒಂದು ಲೆನ್ಸ್ ನ ಒಂದು ಅಸೆಂಬ್ಲಿ ಮುಖಾಂತರ ನಿಮ್ಮ ಕ್ಯಾಮರಾ ಚೆನ್ನಾಗಿ ಫೋಕಸ್ ಮಾಡುತ್ತೆ. ಅಂದ್ರೆ ಈಗ ನೀವು ನೋಡಬಹುದು ಈ ಒಂದು ಸಣ್ಣ ಐಟಮ್ ಮೇಲೆ ಫೋಕಸ್ ಮಾಡಿದೆ ನನ್ನ ಕ್ಯಾಮರಾ, ಹಿಂದಿನ ಎಲ್ಲ ಒಂದು ಬ್ಯಾಕ್ ಗ್ರೌಂಡ್ ಬ್ಲರ್ ಆಗಿದೆ, ಈ ರೀತಿ ಫೋಕಸ್ ಮಾಡುತ್ತೆ. ಸೊ ಇದರಲ್ಲಿ ಸಿಂಗಲ್ ಲೆನ್ಸ್ ಅಲ್ಲ ಸ್ನೇಹಿತರೆ, ಸುಮಾರಾಗಿ ಒಂದು 3 to 4 ಲೆನ್ಸ್ ಇರುತ್ತೆ ಸ್ನೇಹಿತರೆ. ಇದರಲ್ಲಿ ಸೈಡ್ ಅಲ್ಲಿ ಇಲ್ಲಿ ಕಂಪ್ಲೀಟ್ ಆದ ಇದೊಂದು ಮ್ಯಾಗ್ನೆಟ್ ಸ್ನೇಹಿತರೆ. ಈ ಮ್ಯಾಗ್ನೆಟ್ ಇರುತ್ತೆ ಇದರಲ್ಲಿ. ನಂತರ ಇದರಲ್ಲಿ ಈ ಲೆನ್ಸ್ ನ ಸುತ್ತ ಒಂದು ಕಾಯಿಲ್ ಇರುತ್ತೆ. ಈ ಕಾಯಿಲ್ಗೆ 2 ಕಂಡಕ್ಟರ್ಗಳಿವೆ, ಕನೆಕ್ಷನ್. ಈ ಕನೆಕ್ಷನ್ಗೆ ನೀವು ಕರೆಂಟ್ ಕೊಟ್ಟಾಗ ಇದರಲ್ಲಿರೋ ಕಾಯಿಲ್ ಒಂದು ಮ್ಯಾಗ್ನೆಟ್ ತರ ವರ್ಕ್ ಆಗುತ್ತೆ. ಅದೇ ರೀತಿ ಇದು ಒಂದು ಕೂಡ ಪರ್ಮನೆಂಟ್ ಮ್ಯಾಗ್ನೆಟ್. 2 ಮ್ಯಾಗ್ನೆಟ್ ಗಳನ್ನ ಹತ್ರ ತಂದಾಗ ಅವುಗಳು ರಿಪೇಲ್ ಆಗೋದನ್ನ ನೀವು ನೋಡಿರಬಹುದು. ಅದೇ ರೀತಿ ಒಂದು ಪ್ರಿನ್ಸಿಪಲ್ ಮುಖಾಂತರ ಈ ಲೆನ್ಸ್ ಮೂವ್ ಆಗುತ್ತೆ ಸ್ನೇಹಿತರೆ. ನೀವು ಎಷ್ಟು ಕರೆಂಟ್ ಪ್ರೊವೈಡ್ ಮಾಡ್ತಾ ಇದ್ದೀರಾ ಅನ್ನೋದ್ರ ಮೇಲೆ ಈ ಲೆನ್ಸ್ ಮೂವ್ ಆಗುತ್ತೆ. ಅದರಿಂದ ನಿಮ್ಮ ಫೋಕಸ್ ಫಿಕ್ಸ್ ಆಗಿರುತ್ತೆ, ಅಂದ್ರೆ ನೀವು ಎಲ್ಲಿಗೆ ಫೋಕಸ್ ಮಾಡ್ತಾ ಇದ್ದೀರಾ ಅಲ್ಲಿಗೆ ಫೋಕಸ್ ಆಗುತ್ತೆ ಸ್ನೇಹಿತರೆ. ಇದೊಂದು ಈ ಒಂದು ಕ್ಯಾಮರಾದ ವರ್ಕಿಂಗ್ ಪ್ರಿನ್ಸಿಪಲ್ ಸ್ನೇಹಿತರೆ. ಎಷ್ಟು ಕರೆಂಟ್ ಪ್ರೊವೈಡ್ ಮಾಡಬೇಕು ಅದನ್ನೆಲ್ಲ ಈ ಒಂದು ಸೆನ್ಸರ್ ಜೊತೆಗೆ ನಿಮ್ಮ ಸ್ಮಾರ್ಟ್ ಫೋನ್ ನಲ್ಲಿರುವ ಚಿಪ್ ಸೆಟ್ ಗಳು ಡಿಸೈಡ್ ಮಾಡುತ್ತೆ. ಈ ಸೆನ್ಸರ್ ನ ಕೆಲಸ ಏನು ಅಂದ್ರೆ, ಮೊದಲನೇದಾಗಿ ಈ ನಿಮ್ಮ ಲೆನ್ಸ್ ಮುಖಾಂತರ ಲೈಟ್ ಪಾಸ್ ಆಗುತ್ತೆ. ಒಂದು ಆಬ್ಜೆಕ್ಟ್ ಗೆ ಬೌನ್ಸ್ ಆಗಿ ಲೈಟ್ ಪಾಸ್ ಆದ ನಂತರ ಆ ಲೈಟ್ ಈ IR ಫಿಲ್ಟರ್ ಮುಖಾಂತರ IR ರೇಡಿಯೇಷನ್ ನ ಫಿಲ್ಟರ್ ಮಾಡೋದ್ರ ಮುಖಾಂತರ ಈ ಸೆನ್ಸರ್ ನ ತಲುಪುತ್ತೆ ಸ್ನೇಹಿತರೆ. ಇದರಲ್ಲಿ ತುಂಬಾ ಮಿಲಿಯನ್, ಅಂದ್ರೆ ಇದರಲ್ಲಿ ಈಗ 8 ಮಿಲಿಯನ್ ಪಿಕ್ಸೆಲ್ ಇರೋ ಹಾಗೆ ತುಂಬಾ ಮಿಲಿಯನ್ ಪಿಕ್ಸೆಲ್ ಗಳಿರುತ್ತೆ. ಆ ಪಿಕ್ಸೆಲ್ ಗಳು ನಿಮ್ಮ ಲೈಟ್ ಇಂದ ಒಂದು ಎಮಿಟ್ ಆಗುತ್ತೆ, ಅಂದ್ರೆ ಅದೊಂದು ಫೋಟೋ ಡಯೋಡ್ ಸ್ನೇಹಿತರೆ. ಅದರಲ್ಲಿ ಲೈಟ್ ಬಿದ್ದಾಗ ಒಂದು ಕರೆಂಟ್ ಜನರೇಟ್ ಆಗುತ್ತೆ. ಈ ಒಂದು ಸೆನ್ಸರ್ ನಲ್ಲಿರೋ ಪಿಕ್ಸೆಲ್ ಮೇಲೆ ಲೈಟ್ ಬಿದ್ದಾಗ ಒಂದು ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ. ಆ ಎಲೆಕ್ಟ್ರಿಸಿಟಿ ಮುಖಾಂತರ ಆ ಎಲೆಕ್ಟ್ರಿಸಿಟಿ ಸಿಗ್ನಲ್ ಗಳನ್ನ ನಿಮ್ಮ ಸ್ಮಾರ್ಟ್ ಫೋನ್ ನ, ಅಂದ್ರೆ ಈ ಸ್ಮಾರ್ಟ್ ಫೋನ್ ನಲ್ಲಿರೋ ಒಂದು ಚಿಪ್ ಸೆಟ್ ಗಳಿಗೆ ಕಳಿಸಲಾಗುತ್ತೆ. ಇದರಲ್ಲಿ ತುಂಬಾ ಚಿಪ್ ಸೆಟ್ ಗಳಿವೆ. ಅಲ್ಲಿ ಒಂದು ಎಲೆಕ್ಟ್ರಿಕ್ ಸಿಗ್ನಲ್ ನ ಒಂದು ಇಮೇಜ್ ಆಗಿ ಕನ್ವರ್ಟ್ ಮಾಡಲಾಗುತ್ತೆ ಸ್ನೇಹಿತರೆ. ಇದೊಂದು ಕಾಂಪ್ಲೆಕ್ಸ್ ಪ್ರೊಸೆಸ್ ಸ್ನೇಹಿತರೆ. ಇದೊಂದು ಸಿಂಪಲ್ ಆದ ಒಂದು ಪ್ರೊಸೆಸ್ ಅಲ್ಲ, ಸ್ವಲ್ಪ ಕಾಂಪ್ಲೆಕ್ಸ್ ಅಂತ ಅನಿಸಬಹುದು. ಸೊ ಇದರಲ್ಲಿ ತುಂಬಾ ಕನೆಕ್ಟರ್ ಕೂಡ ಇದೆ ಕ್ಯಾಮರಾದಲ್ಲಿ. ಇದಕ್ಕೆ ಬೇರೆ ಬೇರೆ ಪಿನ್ ಗಳಿವೆ ಸ್ನೇಹಿತರೆ. ಈ ಒಂದು ಸೆನ್ಸರ್ ನಿಂದ ತುಂಬಾ ಪಿನ್ ಗಳನ್ನು ನೀವು ನೋಡಬಹುದು. ಸೊ ಇದೊಂದು ಸೆನ್ಸರ್ ಸ್ನೇಹಿತರೆ. ಅದೇ ರೀತಿ ಇದೊಂದು IR ಫಿಲ್ಟರ್. ಅದೇ ರೀತಿ ಇದೊಂದು ಕ್ಯಾಮರಾ ಲೆನ್ಸ್ ಸ್ನೇಹಿತರೆ. ಇದರಲ್ಲಿ ಒಂದು ಕಾಯಿಲ್ ಇದೆ. ಇದನ್ನ ಓಪನ್ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟ, ಯಾಕಂದ್ರೆ ಇದನ್ನ ತುಂಬಾ ಸೆಕ್ಯೂರ್ ಆಗಿ ಫಿಟ್ ಮಾಡಿರ್ತಾರೆ. ಇದನ್ನ ಓಪನ್ ಮಾಡಕ್ ಹೋದ್ರೆ ಕಂಪ್ಲೀಟ್ ಆಗಿ ನಮ್ಮ ಈ ಒಂದು ಕ್ಯಾಮರಾ ಡಿಸ್ಟ್ರಾಯ್ ಆಗುತ್ತೆ. ಸೊ ಮುಂದೆ ಕೆಲವೊಂದು ಎಕ್ಸ್ಪೆರಿಮೆಂಟ್ ಗಳಿಗೆ ಈ ಕ್ಯಾಮರಾ ಬೇಕಾಗೋದ್ರಿಂದ ನಾನು ಅದನ್ನ ಡಿಸ್ಟ್ರಾಯ್ ಮಾಡ್ತಾ ಇಲ್ಲ ಸ್ನೇಹಿತರೆ. ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಕ್ಯಾಮರಾದ ಒಳಗಡೆ ಏನೆಲ್ಲ ಇದೆ ಅಂತ ಅರ್ಥ ಆಗಿದೆ ಅನ್ಕೋತೀನಿ. ಈ ಸ್ಮಾರ್ಟ್ ಫೋನ್ ನ ಕ್ಯಾಮರಾ ಹೇಗೆ ವರ್ಕ್ ಆಗುತ್ತೆ ಅಂತ ಕೂಡ ಗೊತ್ತಾಗಿದೆ ಅನ್ಕೋತೀನಿ. ಈ ಒಂದು ಕ್ಯಾಮರಾದಲ್ಲಿ ಇಷ್ಟೇ ಇರುತ್ತೆ ಸ್ನೇಹಿತರೆ. ಇದೊಂದು IR ಫಿಲ್ಟರ್, ಅದೇ ರೀತಿ ಇದೊಂದು ಸ್ಮಾರ್ಟ್ ಫೋನ್ ನ ಕ್ಯಾಮರಾ ಸೆನ್ಸರ್, ಅದೇ ರೀತಿ ಇದೊಂದು ಲೆನ್ಸ್ ಸ್ನೇಹಿತರೆ. ಲೆನ್ಸ್ ಕಿಟ್ ನೋಡಬಹುದು. ಇದರಲ್ಲಿ ಮ್ಯಾಗ್ನೆಟ್ ಇದೆ, ಹೇಗೆ ಒಂದು ಅಟ್ರಾಕ್ಷನ್ ಆಗ್ತಾ ಇದೆ ಇದೊಂದು ಮೆಟಲ್ಗೆ ಅಂತ. ಸೊ ಇದರಲ್ಲಿ ಮ್ಯಾಗ್ನೆಟ್ ಇದೆ. ಅದೇ ರೀತಿ ಇದರಲ್ಲಿ ಒಂದು ಕಾಯಿಲ್ ಇರುತ್ತೆ ಸ್ನೇಹಿತರೆ. ಆ ಕಾಯಿಲ್ ಕರೆಂಟ್ ನೋಡೋದ್ರ ಮುಖಾಂತರ ಈ ಒಂದು ಕ್ಯಾಮರಾ ಫೋಕಸ್ ಮಾಡುತ್ತೆ. ಇದೊಂದು ಫಿಕ್ಸ್ಡ್ ಫೋಕಸ್ ಕ್ಯಾಮರಾ. ಇದನ್ನ ನೋಡೋದಾದ್ರೆ ಸ್ನೇಹಿತರೆ ಇದರಲ್ಲಿ ಹೆಚ್ಚಿಗೆ ಏನೂ ಇರಲ್ಲ. ಸೊ ಯಾಕಂದ್ರೆ ಇದೊಂದು ಫಿಕ್ಸ್ಡ್ ಫೋಕಸ್ ಸ್ನೇಹಿತರೆ. ಇಲ್ಲಿ ನೀವು ಎಲ್ಲಿ ಫೋಕಸ್ ಆಗುತ್ತೆ ಅಲ್ಲಿ ಫಿಕ್ಸ್ ಆಗಿ ಫೋಕಸ್ ಆಗ್ತಾ ಇರುತ್ತೆ. ಆದ್ರಿಂದ ಇದರಲ್ಲಿ ಕೂಡ ಇದೇ ರೀತಿ ಒಂದು ಸೆನ್ಸರ್ ಇರುತ್ತೆ, ಅದೇ ರೀತಿ ಒಂದು IR ಫಿಲ್ಟರ್ ಇರುತ್ತೆ, ಅದೇ ರೀತಿ ಒಂದು ಲೆನ್ಸ್ ಇರುತ್ತೆ. ಬಟ್ ಈ ಲೆನ್ಸ್ ಅಲ್ಲಿ ಇರೋ ಹಾಗೆ ಒಂದು ಕಾಯಿಲ್ ಈ ಫ್ರಂಟ್ ಕ್ಯಾಮರಾದಲ್ಲಿ ಇರಲ್ಲ, ಯಾಕಂದ್ರೆ ಇದು ಫಿಕ್ಸ್ಡ್ ಫೋಕಸ್ ಸ್ನೇಹಿತರೆ. ಆದ್ರಿಂದ
ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಒಂದು ಸ್ಮಾರ್ಟ್ ಫೋನ್ ನ ಕ್ಯಾಮರಾದ ಒಳಗಡೆ ಏನೆಲ್ಲ ಇರುತ್ತೆ ಅಂತ ಒಂದು ಅರ್ಥ ಆಗಿದೆ ಅನ್ಕೋತೀನಿ ಸ್ನೇಹಿತರೆ. ಅದೇ ರೀತಿ ನಿಮಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಿದ್ರೆ, ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಜೊತೆ ಫೇಸ್ಬುಕ್ ಅಥವಾ ವಾಟ್ಸ್ಆಪ್ ಗಳಲ್ಲಿ ಶೇರ್ ಮಾಡೋದನ್ನ ಮರಿಬೇಡಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಗ್ಯಾಜೆಟ್ ಜೊತೆ ಮತ್ತೆ ಬರ್ತೀನಿ. ಅಲ್ಲಿ ತನಕ ಬಿ ಆಕ್ಟಿವ್, ಥಿಂಕ್ ಕ್ರಿಯೇಟಿವ್, ಕೀಪ್ ಶೇರಿಂಗ್, ಕೀಪ್ ಸಪೋರ್ಟಿಂಗ್. ಗುಡ್ ಬೈ.